ಹೇಗೆ ಬಂದಿದೆ ನೋಡಿ ನಮ್ಮ ಸೊಂಟೆ, ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನಮ್ಮ ಕಡೆ ಉಂಟಲ್ಲ, ಯಾವುದೇ ಬೇಕರಿಗೆ ಹೋಗಿ ನೀವು ಎಲ್ಲ ಕಡೆಯಲ್ಲಿ ಒಂದು ಸೊಂಟೆ ಒಂದು ಸಿಗ್ತದೆ. ಅದರಲ್ಲಿ ಕೂಡ ಈ ಗೆಣಸಿನ ಸೊಂಟೆ ತುಂಬ ರುಚಿ. ಮನೆಯಲ್ಲಿ ನಾವು ಅದನ್ನು ಸಿಂಪಲಾಗಿ ಮಾಡ್ಕೋಬೋದು, ಅಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತ ಹೇಳಿ ನನಗೆ ಕೂಡ ಗೊತ್ತೇ ಇರಲಿಲ್ಲ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಗೆಣಸನ್ನು ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಮಣ್ಣೆಲ್ಲ ತುಂಬ ಇರ್ತದೆ. ನಾವು ಗೆಣಸಿನ ಸೊಂಟ ಮಾಡಬೇಕಾದ್ರೆ ಈ ಸಿಪ್ಪೆನ ತೆಗೆಯುವುದಿಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇವಾಗ ಇದನ್ನು ಕಟ್ ಮಾಡಿಕೊಳ್ಳುವ. ಸಿಪ್ಪಿದ್ದಾಗಲೇ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಉದ್ದುದ್ದೇ ಕಟ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೆ ಬ್ಲ್ಯಾಕ್ ಕಂಡ್ರೆ ಉಂಟಲ್ಲ, ಅದನ್ನು ಹೀಗೆ ತಗೋಬೇಕು. ಇದನ್ನು ಈ ಥರ ಉದ್ದುದ್ದೇ ಕಟ್ ಮಾಡಿಕೊಳ್ಳುವ. ತುಂಬ ತೆಳುವಾಗಿ ಸಣ್ಣಗೆ ನಾವು ಕಟ್ ಮಾಡ್ಕೋಬಾರ್ದು, ಯಾಕಂತ ಹೇಳಿದರೆ ಇದನ್ನು ಬೇಯಿಸುವಾಗ ಅದು ಫುಲ್ ಪುಡಿ ಪುಡಿ ಆಗ್ತದೆ. ನೋಡಿ, ಇದರ ಸೈಜೆಲ್ಲ ಉಂಟಲ್ಲ ಹೀಗಿರಬೇಕು, ಒಂದೇ ಲೆಕ್ಕ ನಾನು ಕಟ್ ಮಾಡಿಕೊಂಡಿದ್ದೇನೆ ನೋಡಿ. ಇದು ಹೀಗೆ ಕಟ್ ಮಾಡಿಕೊಂಡು ನೀರಿಗೆ ಹಾಕೊಳ್ಳುವ. ಗೆಣಸಿನ ಸೊಂಟೆ ಉಂಟಲ್ಲ, ಹೀಗೆ ಸಿಂಪಲಾಗಿ ಮಾಡ್ಕೋಬೋದು. ಈ ಮಂಗಳೂರು ಉಡುಪಿ ಕಡೆಯಲ್ಲಿ ಬಂದರೆ ಎಲ್ಲ ಬೇಕರಿಗಳಲ್ಲಿ ಹೆಚ್ಚಾಗಿ ಸಿಗ್ತದೆ, ತುಂಬ ರುಚಿ ಬೇರೆ ಅದು. ಗೆಣಸನ್ನು ತುಂಬ ಹೊತ್ತು ನೀರಲ್ಲಿ ಇಡಬಾರ್ದು. ಈ ಥರ ಒಂದು 3-4 ಸಲ ಹೀಗೆ ನೀರಲ್ಲಿ ತೊಳೆದು ತಗೊಂಡ್ರೆ ಆಯಿತು. ಅದರಲ್ಲಿ ಸ್ವಲ್ಪ ಮೇಣದ ಅಂಶ ಎಲ್ಲ ಇರ್ತದೆ. ಈ ಥರ ತೊಳೆಯೋದ್ರಿಂದ ಆ ಮೇಣ ಎಲ್ಲ ಹೋಗ್ತದೆ ನೋಡಿ. ನೀರು ನೋಡಿ ಅಂತ ವೈಟ್ ಕಲರ್ ಆಗ್ತಾಯಿದೆ ನೋಡಿ. ಅದರ ನೀರು ಫುಲ್ ಹೋಗಬೇಕು. ಅದಕ್ಕೆ ನಾನು ಈ ಥರ ಒಂದು ಜಾರಲ್ಲಿ ಹಾಕೋತೇನೆ. ಗೆಣಸನ್ನು ಉಂಟಲ್ಲ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಒಣಗಿಸಿ ಆಯಿತು ನೋಡಿ. ನೀರು ಸ್ವಲ್ಪ ಕೂಡ ಇಲ್ಲ. ಈಗ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕುವಂಥದ್ದು. ಎಣ್ಣೆ ಇಟ್ಟಿದ್ದೇನೆ, ಎಣ್ಣೆ ಬಿಸಿ ಆಗ್ತಾ ಉಂಟು. ಹೀಗೆ ಹಾಕಿದರೆ ನಾವು ನಮ್ಮ ಸೊಂಟು ಉಂಟಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ನಂತರ ಈ ಗೆಣಸೆಲ್ಲ ಚೆನ್ನಾಗಿ ಬೇಯ್ತದೆ ನೋಡಿ. ಹಾಕುವಾಗ ಈ ಥರ ಫುಲ್ ಗುಳ್ಳೆ ಗುಳ್ಳೆ ಬರ್ತದೆ. ಇವಾಗಲೂ ನಾವು ಮುಟ್ಟೋದು ಬೇಡ, ಯಾಕಂತ ಹೇಳಿದರೆ ಫುಲ್ ಕಟ್ ಆಗ್ತದೆ ನಮ್ಮ ಸೊಂಟೆ. ಫಸ್ಟಿಗೆ ಉರಿ ಜಾಸ್ತಿ ಇರಬೇಕು ನೋಡಿ. ಈ ಥರ ಫುಲ್ ಗುಳ್ಳೆ ಗುಳ್ಳೆ ಬರ್ತದೆ. ಒಂದು 3 ನಿಮಿಷ ಆದ ನಂತರ ಇದನ್ನು ತಿರುಗಿಸಿ ಹಾಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಹುರಿಬೇಕು. ಉರಿ ಸ್ವಲ್ಪ ಜಾಸ್ತಿ ಇಟ್ಟೆ ನಾವು ಇದಕ್ಕೆ ಸೊಂಟೆ ಹಾಕುವಂಥದ್ದು. ಚೆನ್ನಾಗಿ ಬೆಂದಾದ ನಂತರ ನಾವು ಅದನ್ನು ತಿರುಗಿಸಿ ಹಾಕಬೇಕು. ಒಂದೇ ಸಲ ನಾವು ಇದನ್ನು ಸೌಟು ಹಾಕಬಾರ್ದು, ಯಾಕಂತ ಹೇಳಿದರೆ ಅದು ಪುಡಿ ಪುಡಿ ಆಗ್ತದೆ. ನಂತರ ಒಂದೇ ಸಲ ನಾವು ಇಲ್ಲಿ ಸೊಂಟೆ ಹಾಕಿದ ಕೂಡಲೇ ಕೈ ಹಾಕಿದರೆ ಅದು ತಳದಲ್ಲಿ ಇರ್ತದೆ ನೋಡಿ. ಆವಾಗ ಬೇಗ ಕಟ್ ಆಗುವಂಥ ಚಾನ್ಸಸ್ ಇರ್ತದೆ. ನಂತರ ಬೇಕಾದರೆ ನಾವು ಉರಿಯನ್ನು ಕಡಿಮೆ ಮಾಡ್ಕೋಬೋದು. ನೋಡಿ, 7 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ ಆಯಿತು ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊಂಟೆಯನ್ನು ಇನ್ನು ಎಣ್ಣೆಯಲ್ಲಿ ಬಿಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ನಾನಿಲ್ಲಿ ಬಂದಕ್ಕೆ ನೋಡಿ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆಯೇ 1 ಚಮಚದಷ್ಟು ಎಳ್ಳು, ಹಾಗೆ ಉಪ್ಪು, 1 ಚಮಚದಷ್ಟು ಮೆಣಸಿನ ಪೌಡರ್ ಇಷ್ಟು ತಗೊಂಡಿದ್ದೇನೆ. ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಮೆಣಸಿನ ಪೌಡರ್ ಕೂಡ ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಳ್ಳನ್ನು ಕೂಡ ಇವಾಗಲೇ ಬೆರೆಸಿಕೊಳ್ತೇನೆ. ಸ್ವಲ್ಪ ಈಗ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ನೋಡ್ಕೊಂಡು ನೀರು ಹಾಕಿದರೆ ಆಯಿತು. ಹಿಟ್ಟು ತುಂಬ ಗಟ್ಟಿ ಆಗಲಿಕ್ಕಿಲ್ಲ, ಇದು ನೀರೇ ಇರಬೇಕು ಹಿಟ್ಟು ನೋಡಿ. ಮೆಣಸಿನ ಪೌಡ್ರ್ ಉಂಟು ಸ್ವಲ್ಪ ಕೆಂಪಿದ್ರೆ ಉಂಟಲ್ಲ ಅದೇ ಕಲರ್ ಬಿಡ್ತದೆ. ನಂತರ ಬೇರೆ ಯಾವುದೇ ಫುಡ್ ಕಲರ್ ಹಾಕಬೇಕಂತ ಇಲ್ಲ. ಈ ಥರ ಸ್ವಲ್ಪ ನೀರಿರಲಿ ಬಂದ ನೋಡಿ. ಈ ಸೊಂಟೆ ಅಂದರೆ ಉಂಟಲ್ಲ ಹೆಚ್ಚಿನವರು ಇಷ್ಟಪಡುವಂತಹ ರೆಸಿಪಿ. ಯಾಕಂತ ಹೇಳಿದರೆ ಅದು ಸ್ವಲ್ಪ ಈ ಸಿಹಿ ಗೆಣಸನ್ನು ಹಾಕಿರೋದ್ರಿಂದ ಸಿಹಿ ಇರ್ತದೆ, ಹಾಗೆಯೇ ಈ ಬಂದಕ್ಕೆ ಖಾರ ಹಾಕಿರೋದ್ರಿಂದ ಖಾರ ಕೂಡ ಇರ್ತದೆ. ಖಾರ ಮತ್ತು ಸಿಹಿಯ ಮಿಶ್ರಣ ಅಂತಲೇ ಹೇಳ್ಬೋದು. ಸಂಜೆ ಹೊತ್ತಿಗೆ ಎಲ್ಲ ನಮ್ಮ ಸ್ನ್ಯಾಕ್ಸ್ ಟೈಮಿಗೆಲ್ಲ ಇದನ್ನು ಒಳ್ಳೆ ರೆಸಿಪಿಯಾಗಿ ಕೊಡ್ಬೋದು. ಸಿಂಪಲ್ ಆಗಿದೆ ನೋಡಿ, ಮಾಡಲಿಕ್ಕೆ ಏನು ಕಷ್ಟ ಇಲ್ಲ, ಬೇಗ ಆಗ್ತದೆ. ಮಾತ್ರ ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಲೆಂದಿ ಇರ್ಬೋದು, ಆದರೆ ಸ್ವಲ್ಪ ಜಾಸ್ತಿ ಮಾಡಿಟ್ಟರೆ ನಿಮಗೆ ತುಂಬ ದಿನಗಳ ತನಕ ಅದನ್ನು ಪ್ರಿಸರ್ವ್ ಮಾಡ್ಬೋದು ನೋಡಿ. ಎಣ್ಣೆ ಬಿಸಿ ಆಗ್ತಾ ಉಂಟು ನೋಡಿ. ಇವಾಗ ಈ ಬೇಯಿಸಿದ ಗೆಣಸನ್ನು ಹಿಟ್ಟಿಗೆ ಹಾಕೊಂಡು ಎಣ್ಣೆಗೆ ಬಿಡುವಂಥದ್ದು. ಹಿಟ್ಟನ್ನು ಸ್ವಲ್ಪ ಹೀಗೆ ಹಿಂಡಿ ನಾವು ಎಣ್ಣೆಗೆ ಬಿಡುವಂಥದ್ದು. ಹಿಟ್ಟು ಹಿಂಡಿ ತೆಗಿಬೇಕು ನೋಡಿ. ಈ ಥರ ಒಂದು 2 ಸಲ ತಿರುಗಿಸಿ ಹಾಕೊಳ್ಳುವ. ಸ್ವಲ್ಪ ಕೆಂಪಾಗ್ತಿದ್ದಾಗಲಿ ಇದನ್ನು ತೆಗೆದು ಬಿಡಬೇಕು ನೋಡಿ. ನಮ್ಮ ಸೊಂಟು ನ್ಯಾಚುರಲ್ ಆಗಿ ಕಲರ್ ಬಂದಿರುವಂಥದ್ದು. ಇದಕ್ಕೆ ಯಾವುದೇ ಫುಡ್ ಕಲರ್ ಎಲ್ಲ ಹಾಕಲಿಲ್ಲ ನೋಡಿ. ಹಾಗಾಗಿ ತುಂಬ ಕೆಂಪಿಲ್ಲ, ಇದು ಒಂದು ಮೀಡಿಯಮ್ ಹದದಲ್ಲಿ ಕೆಂಪಿದೆ ನೋಡಿ. ನೋಡಿ ಇಷ್ಟಾದರೆ ಸಾಕು, ತುಂಬ ಇದನ್ನು ಬೇಯಿಸೋದು ಬೇಕಾಗಿಲ್ಲ.
ಹೇಗೆ ಬಂದಿದೆ ನೋಡಿ ನಮ್ಮ ಸೊಂಟೆ, ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಒಂದಕ್ಕೊಂದು ಹೀಗೆ ತಾಯಿ ಯಾವ ರೀತಿ ಸೌಂಡ್ ಬರ್ತದೆ ನೋಡಿ, ಕರಮ್ ಕುರಮ್ ಸೌಂಡ್ ಬರ್ತಾ ಉಂಟು ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಗೆಣಸಿನ ಸೊಂಟೆನ ಮನೆಯಲ್ಲೇ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೋಬೋದು ಅಂತ ಹೇಳಿ. ತುಂಬಾ ಕ್ರಿಸ್ಪಿಯಾಗಿ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹೀಗೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.